ಅನ್ನೋದು ಬರಬೇಕು. ಶಿಸ್ತು ಬರಬೇಕಂದ್ರೆ ಈ ಯೋಗಾಸನವನ್ನ ಪ್ರತಿನಿತ್ಯ ನಾವು ಒಂದು 20ರಿಂದ ಅರ್ಧ ಗಂಟೆವರೆಗೂ ಅಭ್ಯಾಸ ಮಾಡೋದನ್ನ ಕಲ್ಕೋಬೇಕು. ನಮ್ಮ ದೇಹದ ಭಾಗಗಳ ವ್ಯಾಲ್ಯೂ ಏನು ಕಟ್ಟಕ್ಕೆ ಹೋಗ್ಬೇಡ್ರಿ. ಅಮೂಲ್ಯವಾಗಿರ್ತಕ್ಕಂಥವೆಲ್ಲ ಯಾವುದಕ್ಕೂ ಬೆಲೆ ಕಟ್ಟಕ್ಕಾಗುದಿಲ್ಲ. ಅದು ಯಾರ ಕಡೆ ಇಲ್ಲಲ್ಲ ಅವ್ರಿಗೆ ಏನೋ ವ್ಯಾಲ್ಯೂ ಹೇಳಬೇಕು ನಾವು. ನಿಮ್ಮನ್ನು ನೀವು ಕೇಳಿದ್ರೆ ಅದು ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದ್ರ ಇರತಕ್ಕಂಥ ವ್ಯಾಲ್ಯೂ ಗೊತ್ತೇ ಆಗೋದಿಲ್ಲ. ಅದು ಯಾರ ಕಡೆ ಇಲ್ಲಲ್ಲ ಆ ಭಾಗ ಅವಾಗ ಅವ್ರಿಗೆ ಕೇಳಿ ಅದ್ರ ವ್ಯಾಲ್ಯೂ ನಿಮಗೆ ಗೊತ್ತಾಗ್ತದೆ ಹೇಳ್ತಾರೆ ಅವರು ಎಷ್ಟು ಅದರ ಮಹತ್ವ ಐತಿ ಅಂತಕ್ಕಂಥದ್ದು. ಅದಕ್ಕೆ ನಿಮ್ಮ ಜೀವನವನ್ನು ಕ್ರಮಬದ್ಧಗೊಳಿಸ್ಕೊಳ್ಳುವಂತ ಅವಕಾಶ ನಿಮಗೈತಿ. ಕ್ರಮಬದ್ಧಗೊಳಿಸ್ಕೊಳ್ರಿ. ಬೆಳಗ್ಗೆ ಬೇಗ ಹೇಳೋದನ್ನ ರೂಢಿ ಮಾಡ್ಕೊಳ್ರಿ. ಒಂದು ಅರ್ಧ ಗಂಟೆ ಯೋಗಾಭ್ಯಾಸವನ್ನ ಮಾಡೋದನ್ನ ರೂಢಿ ಮಾಡ್ಕೊಳ್ರಿ. ದೇಹ ಮನಸ್ಸು ಎರಡೂ ಗಟ್ಟಿ ಮಾಡೋದನ್ನ ನಿಮ್ಮನ್ನು ಗಟ್ಟಿ ಮಾಡ್ಕೊಳ್ಬೇಕಾದ್ರೆ ಯಾರು ನಮ್ಮನ್ನು ಲಕ್ಷಕ್ಕಂತೂ ಗಟ್ಟಿ ಮಾಡ್ಕೊಂತ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹಲವಾರು ಇದ ಬಹಳಷ್ಟು ನಿಮ್ಮ ದಾರಿ ಬಹಳ ದೂರ ಇದೆ. ನೀವು ಪ್ರವೇಶಿಸುವಂತ ದಾರಿ ಬಹಳಷ್ಟು ದೂರ ಇದೆ. ದೀರ್ಘವಾದ ದಾರಿ ತಗೋಬೇಕಂದ್ರೆ ಬಹಳ ಗಟ್ಟಿಯಾಗಿರ್ಬೇಕು. ಆ ಗಟ್ಟಿತನ ಎಲ್ಲಿಂದ ಬರ್ತದಪ್ಪ ಅಂದ್ರೆ ಯೋಗಾಸನದಿಂದ ಬರ್ತದೆ.